ಜೈ ಜಾನಕಿ ಕಾಂತ ಸ್ಮರಣಂ ಜೈ ಜೈ ರಾಮ ರಾಮ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನೇ ದರಿದ್ರಮಿವ ಯೋಷಿತಃ. ಮೋಗೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇತ್. ನಾಹಂ ವಸಾಮಿ ವೈಕುಂಠೆ ನ ಯೋಗಿ ಹೃದಯೇ ರವೌ ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನಮಸ್ಕಾರ ಎಲ್ಲರಿಗೂ. ಭಗವಂತ ಶ್ರೀಕೃಷ್ಣನ ನಾವು ಆಪದ್ ಬಾಂಧವ, ಅನಾಥ ರಕ್ಷಕ, ಭಕ್ತವತ್ಸಲ ಅಂತ ಸಾಕಷ್ಟು ಸಲ ಹೇಳಿ ಕೇಳಿದ್ವಿ. ಅವರು ತನ್ನ ಭಕ್ತರ ಮೇಲೆ ಭಾರಿ ಪ್ರೀತಿ ತೋರಿಸ್ತಾರೆ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಭಾಗವತದಲ್ಲಿ ಒಂದು ಕತೆ ಮೂಲಕ ತಿಳಿಯಬಹುದು. ಶ್ರೀಕೃಷ್ಣ ಪರಮಾತ್ಮ ಕಂಸಾದಿ ಅಸುರರನ್ನೆಲ್ಲ ಸಂಹಾರ ಮಾಡಿ ದ್ವಾರಕೆಪುರಿಯಲ್ಲಿ ಆರಾಮ್ಸೆ ರಾಜ್ಯ ಪರಿಪಾಲನೆ ಮಾಡ್ತಿದ್ರು. ಒಂದು ದಿನ ನಾರದರು ಅಲ್ಲಿ ಬರ್ತಾರೆ. ನೋಡಿದರೆ ಕೃಷ್ಣ ಒಂದು ಪೆಟ್ಟಿಗೆ ಇಟ್ಕೊಂಡು ಪೂಜೆ ಮಾಡ್ತಿದ್ರು. ನಾರದರಿಗೆ ಒಂದೇ ಆಶ್ಚರ್ಯ. ನಾವೆಲ್ಲರೂ ಇವರನ್ನೇ ದೇವರು ಅಂತ ಪೂಜೆ ಮಾಡ್ತೀವಿ, ಆದರೆ ಇವರು ಯಾರನ್ನೇ ಪೂಜೆ ಮಾಡ್ತಾರೆ ಅಂತ ಗೊತ್ತಾಗಲ್ವಲ್ಲ. ಅದರಿಂದ ಇದನ್ನು ಡೈರೆಕ್ಟಾಗಿ ಕೃಷ್ಣರ ಹತ್ರನೇ ಹೋಗಿ ಕೇಳ್ತಾರೆ. ಅಪ್ಪ ಕೃಷ್ಣ, ನಾವೆಲ್ಲರೂ ನಿನ್ನನ್ನೇ ದೇವರು ಅಂತ ಪೂಜೆ ಮಾಡ್ತೀವಿ, ಆದರೆ ನೀನು ಯಾರನ್ನೇ ಪೂಜೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಕೃಷ್ಣ ಆ ಪೆಟ್ಟಿಗೆಯನ್ನು ತೆರೀತಾರೆ. ಅದರೊಳಗಡೆ ಇನ್ನೊಂದು ಪೆಟ್ಟಿ, ಒಳಗಡೆ ಇನ್ನೊಂದು ಪೆಟ್ಟಿ, ಹೀಗೆ ಪೆಟ್ಟಿಯೊಳಗೆ ಪೆಟ್ಟಿ, ಪೆಟ್ಟಿಯೊಳಗೆ ಪೆಟ್ಟಿ ಅಂತ ಹೋಗ್ತಿತ್ತು. ಕೊನೆಗೆ ಒಂದು ಸಣ್ಣ ಪೆಟ್ಟಿ ಬಂತು. ಅದರೊಳಗೆ ಏನಿತ್ತು ಗೊತ್ತಾ? ಏನಿತ್ತು? ನಾರದರು ಅದನ್ನು ನೋಡ್ತಾರೆ. ಏನೋ ಮಣ್ಣು ಧೂಳು ಥರ ಇತ್ತು. ಇದು ಏನಿದು ಸ್ವಾಮಿ ಅಂತ ನಾರದರು ಕೇಳ್ತಾರೆ. ಕೃಷ್ಣ ಹೇಳ್ತಾರೆ, ನಾರದರೇ, ಇದು ನನಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ ನನ್ನ ಭಕ್ತರ ಪಾದ ಧೂಳಿ. ಪ್ರಹ್ಲಾದ ನಾರದ ಪರಾಶರ ವ್ಯಾಸ ಪುಂಡಲೀಕ ವ್ಯಾಸಾಂಬರೀಷ ಶುಕ ಶೌನಕ ಭೀಷ್ಮದಾಲ್ಬ್ಯಾನ್ ರುಕ್ಮಾಂಗದ ಅರ್ಜುನ ವಶಿಷ್ಠ ವಿಭೀಷಣ ಅದೀನ್ ಪುಣ್ಯಾನ್ ಇಮಾಂ ಪರಮ ಭಾಗವತಾನ್ ಸ್ಮರಾಮಿ ಅಂತ ಹೇಳೋ ಥರ ನನ್ನ ಭಕ್ತರ ಪಾದ ಧೂಳಿಯನ್ನೇ ನಾನು ಪೂಜೆ ಮಾಡ್ತೇನೆ ಅಂತಾರೆ. ಈ ಕತೆ ಮೂಲಕ ನಿಮಗೆ ಗೊತ್ತಾಗಲ್ವಾ ಸ್ವಾಮಿಗೆ ತನ್ನ ಭಕ್ತರ ಮೇಲೆ ಎಷ್ಟು ಪ್ರೀತಿ ಅಂತ. ಹೀಗೆ ಎಷ್ಟೋ ಭಕ್ತರಿದ್ದರೂ ಭಕ್ತರಲ್ಲಿ ಶ್ರೇಷ್ಠರಾದ ಭಕ್ತಿ ಕುಲ ಚಕ್ರವರ್ತಿ ಅಂತ ನಾವು ಹೇಳುವ ಮೊದಲನೇ ಭಕ್ತ ಯಾರಂದರೆ ನಮ್ಮ ಪ್ರಹ್ಲಾದನೇ. ಯಾಕೆ ಗೊತ್ತಾ? ಅದನ್ನು ಒಂದು ಧ್ವನಿಯಲ್ಲಿ ಹೇಳೋಕ್ಕಾಗಲ್ಲ, ಅದೊಂದು ದೊಡ್ಡ ಚರಿತ್ರೆ. ಆ ಪ್ರಹ್ಲಾದನ ಅದ್ಭುತವಾದ ಚರಿತ್ರವನ್ನು ನಾವಿವತ್ತು ನೋಡೋಣವಾ? ಮುಂದೆ ಒಂದು ಸಮಯ ಸನಕಾದಿಗಳು ಆ ವೈಕುಂಠವಾಸ ಭಗವಂತನ ನೋಡಲಿಕ್ಕೆ ಸಂತೋಷದಿಂದ ಎಂದಿಗಾಹುದೋ ನಿನ್ನ ದರ್ಶನ ಅಂದಿಗಲ್ಲದೆ ಬಂದು ನೀಗದೋ, ಎಂದಿಗಾಹುದೋ ನಿನ್ನ ದರ್ಶನ ಅಂದಿಗಲ್ಲದೆ ಬಂದು ನೀಗದೋ ಅಂತ ಹರಿನಾಮ ಸಂಕೀರ್ತನ ಮಾಡ್ತಾಗಿ ಹೋಗ್ತಾರೆ. ವೈಕುಂಠದ ಬಾಗಲಿಗೆ ಬಂದ್ಬಿಟ್ರು. ಅಲ್ಲಿ ದ್ವಾರಪಾಲಕರು ಅಂತ ಕರೆಯುವ ಜಯ ವಿಜಯರು ಅವರನ್ನು ತಡಿಸ್ತಾರೆ. ನಿಲ್ಲಿ, ಇದು ಭಗವಂತ ರೆಸ್ಟ್ ತಗೊಂಬ ಟೈಮ್, ಯಾರನ್ನೂ ಒಳಗೆ ಬಿಡಲ್ಲ, ಹೊರಡಿ ಅಂತ ಹೇಳಿಬಿಡ್ತಾರೆ. ಸನಕಾದಿಗಳಿಗೆ ಸಿಟ್ಟು ಬಂದು 3 ಜನ್ಮ ಭೂಮಿಯಲ್ಲಿ ಅಸುರನಾಗಿ ಹುಟ್ಟು ಅಂತ ಶಾಪ ಕೊಡ್ತಾರೆ. ಜಯ ವಿಜಯರಿಗೆ ತುಂಬ ಹೆದರಿಕೆ ಆಯಿತು. ಆವಾಗ ಇದಷ್ಟು ನನ್ನ ಲೀಲೆ ಹಾಗೆ ಅಂತ ಒಂದು ಧ್ವನಿ. ಅದು ಯಾರಂದರೆ, ಅಪ್ಪಪ್ಪ, ಏನೊಂದು ಅದ್ಭುತವಾದ ರೂಪ, ಕೋಮಲವಾದ ಪಾದ ಕಮಲ, ಪೀತಾಂಬರ, ಒಡ್ಯಾನ, ಶ್ರೀವತ್ಸ, ಕೌಸ್ತುಭ, ಶಂಖ, ಚಕ್ರ, ವಿಶಾಲವಾದ ನೇತ್ರ, ಮಂದಹಾಸ ವದನ, ಕೋಟಿ ಸೂರ್ಯ ಪ್ರಕಾಶನಾಗಿ ಆ ಭಗವಂತ ಬಂದು ನಿಂತ. ಬಂದನು ಗೋವಿಂದ ಚಂದದಿ ಆನಂದ, ಸುಂದರಿಯ ಮಂದಿರಕ್ಕೆ ನಂದನ ಕಂದ, ನಂದನ ಕಂದ. ಸನಕಾದಿಗಳ ಕಣ್ಣಲ್ಲಿ ನೀರು ತುಂಬಿತು. ಹಾಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಭಗವಂತ ಹೇಳ್ತಾನೆ, ಇದಷ್ಟು
ನನ್ನ ಲೀಲೆ. ನೀವು ಶಾಪ ಕೊಡವರೂ ಅಲ್ಲ, ಅವರು ನಿಮ್ಮನ್ನ ತಡಿಸವರೂ ಅಲ್ಲ. ಹೀಗೇನು 3 ಜನ್ಮ ಭೂಮಿಯಲ್ಲಿ ಅಸುರನಾಗಿ ಹುಟ್ಟುತ್ತೀರಿ, ಅಷ್ಟೇ ತಾನೇ? ಬಿಡಿ, ನಾನು ನಿಮ್ಮ ಜೊತೆ ಅವತಾರ ಮಾಡಿ ನಿಮಗೆ ಮೋಕ್ಷವನ್ನು ಕೊಟ್ಟು ನಿಮ್ಮನ್ನು ಉದ್ಧಾರ ಮಾಡಿಸ್ತೇನೆ ಅಂತಾರೆ. ಅವರು ದೈದ ಮೊದಲ ಜನ್ಮನೇ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅಂತ ಕೆಟ್ಟ ಅಣ್ಣ ತಮ್ಮಂದರಾಗಿ ಹುಟ್ಟುತ್ತಾರೆ. ಈ ಹಿರಣ್ಯಾಕ್ಷ ಇದ್ದನಲ್ಲಪ್ಪ, ತುಂಬ ಕೆಟ್ಟವ. ಇವನು ಎಷ್ಟು ಕೆಟ್ಟವನಂದರೆ ಭೂಮಾ ತಾಯಿನವೇ ಬಚ್ಚಿಟ್ಬಿಟ್ಟ ಅಂದರೆ ನೋಡಿ. ಆದರೆ ನಮ್ಮ ಸ್ವಾಮಿ ಸುಮ್ಮಗಿರ್ತಾರ? ಅನಾಯಾಸವಾಗಿ ಭೂಮಿಯ ಕದ್ದ ಕಲನ ಮರ್ದಿಸಿ ಆ ಮಹಸತಿಯಳ ತಂದ, ಆ ಮಹಸತಿಯಳ ತಂದ. ನಾರಾಯಣ ನಾರಾಯಣ ಗೋವಿಂದ, ಹರಿ ನಾರಾಯಣ ನಾರಾಯಣ ಗೋವಿಂದ, ನಾರಾಯಣ ನಾರಾಯಣ ಗೋವಿಂದ, ಹರಿ ನಾರಾಯಣ ನಾರಾಯಣ ಗೋವಿಂದ. ವರಾಹ ಅವತಾರ ತೆಗೆದು ಅವನನ್ನು ಸಂಹಾರ ಮಾಡ್ತಾರೆ. ಈ ವಿಷಯ ಅವನ ತಮ್ಮ ಹಿರಣ್ಯಕಶ್ಯಪುವ ಕಿವಿಗೆ ಬಿತ್ತು. ಅವನು ಗರ್ಜನೆ ಮಾಡ್ತಾನೆ, ಏನು ನನ್ನ ಅಣ್ಣನಿಗೆ ಎಂಥ ಒಂದು ಮರಣವಾ? ನನ್ನ ಅಣ್ಣನ ಕೊಂದ ಆ ವಿಷ್ಣುವ ಹೃದಯನ ಸೀಳಿ ಆ ರಥದಲ್ಲಿ ನನ್ನ ಅಣ್ಣನಿಗೆ ತರ್ಪಣೆ ಮಾಡ್ತಾನೆ ಅಂತ ಸಂಕಲ್ಪ ಮಾಡಿದ. ವಿಷ್ಣುವನ ಸಂಹಾರ ಮಾಡಬೇಕಾದ್ರೆ ಹಾಗೇ ಸಾಧ್ಯನಾ? ಅದಕ್ಕೆ ಶಕ್ತಿ ಬೇಕಲ್ಲ. ಈ ಕಾಲದಾಗೆ ಬರೀ ಟ್ಯಾಬ್ಲೆಟ್ ತಿಂದರೆ ಶಕ್ತಿ ಬರಲ್ಲ ಅಂತವನೇ ಗೊತ್ತು. ಆದ್ದರಿಂದ ಅವನು ತಪಸ್ ಮಾಡಲಿಕ್ಕೆ ಹೋಗ್ತಾನೆ. ನೋಡಿ, ಒಬ್ಬ ಹಸುರ ಆಗಿದ್ರೂ ತನಗೆ ಶಕ್ತಿ ಬೇಕಂದರೆ ಎಷ್ಟು ಕಷ್ಟಪಡ್ತಾನೆ ನೋಡಿ. ಇವನ ತಪಸ್ಸು ಬರೀ ಕೂತೋ ನಿಂತೋ ಅಲ್ಲ, ತನ್ನ ಪಾದದ ಹೆಬ್ಬರಳಲ್ಲಿ ನಿಂತ್ಕೊಂಡು ತಪಸ್ ಮಾಡ್ತಾನೆ. ಅದು ಒಂದಲ್ಲ ಎರಡಲ್ಲ, 10,000 ವರ್ಷ ಕಠಿಣ ತಪ. ಅವಂತರ ತಪಸ್ ಮಾಡಿದ್ದವರು ಯಾರೂ ಇಲ್ಲ, ಇನ್ನು ಮುಂದೆ ಮಾಡ ಹೋಗೋವರು ಯಾರಿಲ್ಲ. ಇವನ ತಪಸ್ಸನ್ನು ನೋಡಿದ ದೇವೇಂದ್ರನಿಗೆ ತುಂಬ ಹೆದರಿಕೆ ಆಯಿತು. ಆಹಾ, ಹಿರಣ್ಯಕಶ್ಯಪುವೇ ಒಂದು ದೊಡ್ಡ ಅಸುರ, ಇನ್ನು ಅವನಿಗೆ ಹುಟ್ಟ ಹೋಗ ಮಗು ಎಂಥ ದೊಡ್ಡ ಅಸುರನಾಗಿರೋದು. ಅದರಿಂದ ಬಿಡಬಾರದು, ಆ ಶಿಶುವನ ಗರ್ಭದಲ್ಲೇ ಸಾಯಿಸಬೇಕು ಅಂತ ಬರ್ತಾನೆ. ಆವಾಗ ನಾರಾಯಣ ನೆನೆ ಮನವೇ, ನಾರಾಯಣ ನೆನೆ, ನಾರಾಯಣ ನೆನೆ ಮನವೇ, ನಾರಾಯಣ ನೆನೆ. ನಾರಾಯಣ ನಾರಾಯಣ ಅಂತ ಹೇಳ್ತಾಗಿ ಬಂದದ್ದು ಯಾರು? ನಮ್ಮ ನಾರದರು. ಇಂದ್ರಣ್ಣ ನೋಡಿ, ಏನು ಕಾರ್ಯ ಮಾಡ್ತಾ ಇದೆಯಾ ಅಂದ್ರ ನೀನು ಅಂತ ಕೇಳ್ತಾರೆ. ಇಂದ್ರ ಹೇಳ್ತಾನೆ, ಇಲ್ಲ ಸ್ವಾಮಿ, ಇವಳ ಗರ್ಭದಲ್ಲಿರೋದು ಒಂದು ಅಸುರನ ಮಗು, ಆದ್ದರಿಂದ ಅದು ಹುಟ್ಟಿದ ಕ್ಷಣ ಸಾಯಿಸ್ಬಿಡೋಣ ಅಂತ ಬಂದೆ ಅಂತ ಹೇಳ್ತಾನೆ. ನಾರದರು ಏನು ಹೇಳ್ರಿ ಗೊತ್ತಾ? ಇಂದ್ರ, ಇವನ್ ತಂದೆ ಹಸುರಾಗಿದ್ರು, ಈ ಮಗು ಒಂದು ಮಹಾಜ್ಞಾನಿ, ಒಂದು ದೊಡ್ಡ ವಿಷ್ಣು ಭಕ್ತ. ನೀನಲ್ಲಪ್ಪ, ನಿನ್ನ ವಜ್ರಾಯುಧದಿಂದ ಕೂಡ ಈ ಮಗುವನ್ನು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಭಾಗವತೋತ್ತಮನಾದ ಮಗು ಅಂತ ಹೇಳ್ತಾರೆ. ಇದು ಕೇಳಿದ ಇಂದ್ರನಿಗೆ ತುಂಬ ಹೆದರಿಕೆ ಆಯಿತು. ಆಹಾ, ಎಂಥ ದೊಡ್ಡ ತಪ್ಪು ಮಾಡಲಿಕ್ಕಿದ್ದೆ ಅಂತ ಹೇಳಿ ಕಯಾದುಗೆ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ನಾರದರ ಹತ್ರ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ನಾರದರು ಅವನ ತನ್ನ ಆಶ್ರಮಕ್ಕೆ ಕರೀತಾರೆ. ಆವಾಗ ಗಯಾತು, ನನ್ನ ಗಂಡ ಅವರ ತಪಸ್ಸನ್ನು ಮುಡಿಸಿ ಬರೋ ತನಕ ಈ ಮಗು ನನ್ನ ಗರ್ಭದಲ್ಲೇ ಇರಬೇಕು ಅಂತ ಕೇಳ್ಕೊತಾಳೆ. ನಾರದರಿಗೆ ಒಪ್ಕೊಂಡು ಅವಳ ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಏನಾಯ್ತು ಗೊತ್ತಾ? ಬನ್ನಿ ನೋಡೋಣ. ನಿಮ್ಮೆಲ್ಲರಿಗೂ ಒಂದು ಸಂದೇಹ ಬರುತ್ತೆ, ಅದು ಹೇಗೆ ಹಿರಣ್ಯನಿಗೆ ಇಂಥ ಒಂದು ಹರಿಭಕ್ತಿಯಾದ ಮಗು ಸಿಗತ್ತೆ ಅಂತ. ಇದಕ್ಕೆ ಮುಖ್ಯ ಕಾರಣವಾಗಿರೋದು ಹಿರಣ್ಯಕಶಿಪುವ ತಾಯಿ ದಿತಿ ತಗೊಂಡ ವರಣೆ. ಕಶ್ಯಪರ ಹೆಂಡತಿ ದಿತಿ. ಒಂದು ದಿನ ಸಂಧ್ಯೆ ಸಮಯದಲ್ಲಿ ದಿತಿ ಕಶ್ಯಪರ ಹತ್ರ ಗರ್ಭಧಾನವನ್ನು ಕೇಳ್ತಾಳೆ. ಇದು ಪ್ರದೋಷ ಕಾಲ, ಅನರ್ಥ ಬರೋದು, ಬೇಡ ಅಂತ ಹೇಳಿದ್ದನ್ನು ಕೇಳಲ್ಲ ದಿತಿ. ಬೇರೆ ದಾರಿ ಇಲ್ಲದೆ ಅವರು ವರವನ್ನು ಕೊಟ್ಟು, ಈ ಗರ್ಭಧಾನದ ಫಲ ನಿನಗೆ 2 ಅಸುರ ಗುಣ ಇರುವ ಮಗುವೇ ಸಿಗತ್ತೆ ಅಂತ ಹೇಳ್ತಾರೆ. ಆವಾಗ ತಿದಿಗೆ ತನ್ನ ತಪ್ಪ ಅರ್ಧಾಗತ್ತೆ. ಇದಕ್ಕೆ ವಿಮೋಚನೆ ಇಲ್ವಾ ಅಂತ ಕೇಳುವಾಗ
ನಿನ್ನ ಮಗು ಅಸುರನಾಗಿದ್ದರೂ ನಿನ್ನ ಮೊಮ್ಮಗ ಒಂದು ದೊಡ್ಡ ವಿಷ್ಣು ಭಕ್ತನಾಗಿ ಇರ್ತಾನೆ ಅಂತ ಹೇಳ್ತಾರೆ. ಈಗ ಆ ವರದಿಂದ ಈ ಹಿರಣ್ಯಕಶ್ಯಪುಗೆ ಒಂದು ಹರಿಭಕ್ತಿಯಾದ ಮಗು ಸಿಗತ್ತೆ. ಏನೇ ದಿತಿ ತಗೊಂಡ ವರ ಒಂದು ಪಕ್ಕ ಇದ್ರೂ ಗುರುವಿನ ಅನುಗ್ರಹ ಬೇಕಲ್ವಾ? ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಆ ನಾರದರು ಅವಳಿಗೆ ಸದಾ ಹರಿಕಥಾ ಹೇಳಿ 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 ಕಥಾ ಶ್ರವಣ ಮಾಡೋ, ಹರಿಕಥಾ ಶ್ರವಣ ಮಾಡೋ, ನಿತ್ಯ ಹರಿಕಥಾ ಶ್ರವಣ ಮಾಡೋ. ಆ ಮಗುವು ಗರ್ಭದಲ್ಲಿ ಕೇಳ್ತಾ ಹರಿಭಕ್ತನಾಗಿ ಹುಟ್ಟುತ್ತಾನೆ. ನಮ್ಮ ಹಿರಣ್ಯಕಶ್ಯಪು ಕಠಿಣ ತಪಸ್ಸಲ್ಲಿದ್ದನಲ್ವಾ, ಒಂದು ಸ್ಟೇಜಲ್ಲಿ ಅವನ ಮೈ ಪೂರ್ತಿ ಹುತ್ತ ಮುಚ್ಚಿಬಿಟ್ಟಿದೆ. ತಪಸ್ಸನ್ನು ಮೆಚ್ಚಿ ಬ್ರಹ್ಮದೇವರು ಬರ್ತಾರೆ. ಹಿರಣ್ಯಕಶ್ಯಪು, ನಿನ್ನ ತಪಸ್ಸನ್ನು ಮೆಚ್ಚಿದೆ, ನಿನಗೆ ಏನು ಬರಬೇಕು ಕೇಳು ಅಂತ ಹೇಳ್ತಾರೆ. ಸಡನ್ ಆಗಿ ಎಲ್ಲ ಅಸುರರು ಕೇಳೋ ಥರ ಒಂದೇ ಕೊರಸಲ್ಲಿ ಕೇಳ್ತಾಳೆ, ನಾನು ಸಾಯಲೇಬಾರದು ಅಂತ. ಬ್ರಹ್ಮ ಹೇಳ್ತಾರೆ, ಹಾಗಲ್ಲಪ್ಪ, ಹುಟ್ಟಿದ್ದವರು ಸಾಯಲೇಬೇಕು, ಇದೇ ನಿಯಮ, ಇದು ಬಿಟ್ಟು ಬೇರೆಯವರ ಕೇಳು ಅಂತ ಹೇಳ್ತಾರೆ. ಆಗ ಹಿರಣ್ಯಕಶ್ಯಪು ಒಂದು ಡೀಪ್ ಬ್ರೀತ್ ತೆಗೆದ. ನನಗೆ ಮೇಲೆ ಆಗಲಿ ಕೆಳಗೆ ಆಗಲಿ, ಮನೆ ಒಳಗೆ ಆಗಲಿ ಹೊರಗಾಗಲಿ, ಹಗಲಾಗಲಿ ರಾತ್ರಿ ಆಗಲಿ, ಪ್ರಾಣ ಇರುವ ವಸ್ತುಗಳಾಗಲಿ, ಪ್ರಾಣ ಇರುವ ಜೀವಿಗಳಾಗಲಿ, ಪ್ರಾಣ ಇಲ್ಲದೇ ಇರುವ ವಸ್ತುಗಳಾಗಲಿ, ದೇವತೆಗಳಾಗಲಿ, ಗಂಧರ್ವಗಳಾಗಲಿ, ಯಕ್ಷರಾಗಲಿ, ಕಿನ್ನರಾಗಲಿ, ಮನುಷ್ಯನು ಅಥವಾ ಮೃಗಗಳಿಂದ ನನಗೆ ಸಾವು ಬರಬಾರದು ಅಂತ ಕೇಳ್ತಾನೆ. ಬ್ರಹ್ಮ ಎಲ್ಲರಿಗೂ ದದಾಸ್ತು ದದಾಸ್ತು ಅಂತ ಕೊಟ್ಟು ಹೊರಟರು. ಅಷ್ಟೇ ಖುಷಿ ಆಯ್ತು ಹಿರಣ್ಯನಿಗೆ. ಈಗ ತಾನೇ ಸರ್ವಶ್ರೇಷ್ಠ ಎಂಬ ಅಹಂಕಾರ ಅವನಿಗೆ ಬಂತು. ಇದೇ ಒಳ್ಳೆಯವನಾಗಿದ್ದರೆ ಏನು ಮಾಡಿರಬೇಕು? ಯಾಗ ಯಜ್ಞಾದಿ ಧರ್ಮ ಕಾರ್ಯವೆಲ್ಲ ಮಾಡಿರಬೇಕು. ಆದರೆ ಇವನು ಅಸುರನಾಯಿತೆ. ಅದರಿಂದ ನೋಡೋವರನ್ನೆಲ್ಲ ಹಿಂಸೆ ಮಾಡ್ತಾನೆ. ಹಸುಗಳು ಸಜ್ಜನರು ಯಾಗವನ್ನೆಲ್ಲ ಕೆಡಿಸ್ತಾನೆ. ನಾನೇ ಭಗವಂತ ಅಂತ ಹೇಳಿ ಎಲ್ಲ ಗುಡಿಗಳನ್ನು ಮುಚ್ಚಿಬಿಟ್ಟ. ಈಗ ಎಲ್ಲ ಪೂಜೆಯು ಹಿರಣ್ಯನಿಗೆ. ಹಿರಣ್ಯಕಶಿಪು ರಕ್ಷಮಾಂ, ಹಿರಣ್ಯಕಶಿಪು ಪಾಹಿ ಮಾಂ, ಹಿರಣ್ಯಕಶಿಪು ಪಾಹಿ ಮಾಂ, ಹಿರಣ್ಯಕಶಿಪು ರಕ್ಷಮಾಂ ಅಂತ ಹೇಳಿ ಪೂಜೆ ಮಾಡಬೇಕು ಅಂತ ರೂಲ್ಸ್ ಆಗಿಬಿಟ್ಟ. ಈಗ ಹಿರಣ್ಯಾಯ ನಮಃ ಅಂದರೆ ಬದುಕಬಹುದು, ಆದರೆ ನಾರಾಯಣ ನಮಃ ಅಂದರೆ ಕ್ಷಣದಲ್ಲೇ ಸಾವು ಅಂತ ಸಿಚುವೇಶನ್ ಬಂದ್ಬಿಡ್ತು. ಇವನ ಹಿಂಸೆಯನ್ನು ನೋಡಿದೆ ತುಂಬ ಹೆದರಿ. ಅದರಿಂದ ಹೋಗ್ತಾರೆ ಆಪದ್ ಬಾಂಧವ ಅನಾಥ ರಕ್ಷಕ ಭಗವಂತನ ಹತ್ರ. ಸ್ವಾಮಿ, ಹಿರಣ್ಯನ ಹಿಂಸೆ ತಡಿಲಿಕ್ಕಾಗಲಿಲ್ಲ, ಇದಕ್ಕೆ ಒಂದು ವಿಮೋಚನೆ ಅಲ್ವಾ ಅಂತ ಕೇಳ್ತಾರೆ. ಭಗವಂತ ಹೇಳ್ತಾನೆ, ಚಿಂತೆ ಮಾಡಬೇಡಿ, ಕಾಲ ಬರೋ ವೇಳೆ ನಾನು ಅವತಾರವನ್ನು ತೆಗೆದು ಎಲ್ಲವನ್ನು ಸರಿ ಮಾಡಿಸ್ತೇನೆ ಅಂತಾರೆ. ಏನೇ ಅಸುರ ಕುಲದಲ್ಲಿ ಹುಟ್ಟಿದ್ರೂ ಪ್ರಹ್ಲಾದನ ಕಣ್ಣಿಗೆ ಆ ಭಗವಂತನೇ ತಿಳಿತಾನಂತೆ. ಅವನ ಜೊತೆ ಆಟ ಆಡ್ತಾರಂತೆ. ಪ್ರಹ್ಲಾದ ದಿನ ದಿನ ಶುಕ್ಲ ಪಕ್ಷ ಚಂದ್ರನಾಗಿ ಚೆಂದಾಗಿ ಬೆಳೀತಾಗ ಬಂದ. ಸರಿಯಾದ ವಯಸ್ಸು ಬಂದಾಗ ಅವನನ್ನು ಗುರುಕುಲದಲ್ಲಿ ಸೇರಿಸಬೇಕು, ವಿದ್ಯೆವೆಲ್ಲ ಕಲ್ತ್ಕೊಬೇಕು ಅಂತ ತುಂಬ ಆಸೆ ಆಯಿತು ಹಿರಣ್ಯನಿಗೆ. ಅದರಿಂದ ತನ್ನ ರಾಜ್ಯದಲ್ಲಿರುವ ಶುಕ್ರಾಚಾರ್ಯರ ಗುರುಕುಲದಿಗೆ ಕಳಿಸ್ತಾಳೆ. ಶಾಲೆನ ಮೊದಲನೇ ದಿನ ಏನು ಹೇಳಿಕೊಡ್ತಾರೆ? ಪ್ರೇಯರ್, ಕರೆಕ್ಟಾ? ಅವರ ಪ್ರೇಯರ್ ಏನು ಗೊತ್ತಾ? ಓಂ ಹಿರಣ್ಯಾಯ ನಮಃ. ಎಲ್ಲ ಮಕ್ಕಳು ಅದನ್ನೇ ಹೇಳಿದರು. ಆದರೆ ಪ್ರಹ್ಲಾದ ಹಾಗೆ ನಿಂತಿದ್ದ. ಇದು ಆ ಗುರು ನೋಡ್ಬಿಟ್ಟು, ಪ್ರಹ್ಲಾದ ನೀನೇನು ಹಾಗೆ ನಿಂತಿದ್ಯಾ, ಎಲ್ಲಿ ಹೇಳಿ ನೋಡೋಣ, ಓಂ ಹಿರಣ್ಯಾಯ ನಮಃ. ಪ್ರಹ್ಲಾದ ಭಕ್ತಿಯಿಂದ ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳ್ತಾನೆ. ಸಂಡಾಮರ್ಕರಿಗೆ ಏನು ಮಾಡೋದು ಅಂತ ಗೊತ್ತೇ ಆಗಲಿಲ್ಲ. ಪ್ರಹ್ಲಾದ ಹಾಗೆಲ್ಲ ಹೇಳಬಾರದು, ಎಲ್ಲಿ ಹೇಳಿ ನೋಡೋಣ, ಓಂ ಹಿರಣ್ಯಾಯ ನಮಃ. ಪ್ರಹ್ಲಾದ ನಮ್ಮ ಥರ ಹೇಳಿದ್ದೇ ಕೇಳಿಲ್ಲ. ತಿರ್ಗಾ ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳ್ತಾನೆ. ಅವರಿಗೆ ಏನು ಮಾಡೋದು ಅಂತ ಗೊತ್ತೇ ಆಗಲಿಲ್ಲ. ಹೀಗೆ ಸ್ವಲ್ಪ ದಿನ ಹೋಯಿತು. ಪ್ಯಾರೆಂಟ್ಸ್ ಗುರುಕುಲನ ವಿಸಿಟ್ ಮಾಡುವ ದಿನ ಬಂತು.
ಹಾಗೆ ಅಂದರೆ PTM, ಪ್ಯಾರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಹೇಳ್ತಾರಲ್ವಾ, ನಮ್ಮ ಸ್ಕೂಲಲ್ಲಿ ತಿಂಗಳು ನಡೆಯುತ್ತೆ. ಆ ಥರ ಆ ಕಾಲದಲ್ಲಿ ನಡೆಯುವ PTM. ಪ್ರಹ್ಲಾದನು ರಾಜನೇ ಮನೆ ಮಗು ಐತೆ, ಅದರಿಂದ ಅವನನ್ನು ಅರಣ್ಮನೆಗೆ ಕರ್ಕೊಂಡು ಹೋಗ್ತಾನೆ. ತನ್ನ ಮಗುವನ್ನು ನೋಡಿ ಬಹಳ ದಿವಸ ಆಯಿತು. ಕಯಾದುಗೆ ತುಂಬ ಖುಷಿಯಾಯಿತು. ಅವನನ್ನು ಮುದ್ದು ಮಾಡಿಸ್ತಾಳೆ, ಪ್ರೀತಿ ಮಾಡಿಸ್ತಾಳೆ. ಅವನಿಗೆ ಮುದ್ದು ಅಲಂಕಾರ ಮಾಡ್ತಾಳೆ. ಪ್ರಹ್ಲಾದ ಹೆಜ್ಜೆ ಇಟ್ಟರೆ ಹಾಗೆ ಘಲ್ ಅಂತಿತ್ತು. ಆವಾಗ ರಾಜಾದಿರಾಜ ಹಿರಣ್ಯಕಶ್ಯಪು ಬರ್ತಾನೆ. ತನ್ನ ಮಗುವನ್ನು ನೋಡಿದ ಸಂತೋಷದಲ್ಲಿ ಎಲ್ಲವನ್ನು ಮರ್ತೇ ಬಿಟ್ಟ. ಅವನನ್ನು ಪ್ರೀತಿಯಿಂದ ತನ್ನ ತೊಡೆಯ ಮೇಲೆ ಕೂಡಿಸಿ, ಪ್ರಹ್ಲಾದ, ನನ್ನ ಚಿನ್ನವೇ, ನೀನು ಹೇಗಿದ್ಯಾ? ನೀನು ಏನು ಕಲ್ತ್ಕೊಂಡ್ಯಾ? ತಂದೆಗೆ ಹೇಳಿ ನೋಡೋಣ. ತಂದೆ ತಾಯಿರು ಆ LKG UKG ಓದುವ ಮಕ್ಕಳ ಹತ್ರ ನೀನು ಏನು ಕಲ್ತ್ಕೊಂಡ್ಯಾ ಅಂತ ಕೇಳಿದ್ರೆ, ಮಮ್ಮಿ ನಾನು ಟ್ವಿಂಕಲ್ ಕಲ್ತಿದ್ದೆ ಅಂತ ಹೇಳ್ತಾರಲ್ವಾ. ಆ ಮಮ್ಮಿ ಎಂಬುವ ಶಬ್ದವನ್ನು ಕೇಳಿದರೆ ಅವರಿಗೆ ತುಂಬ ಖುಷಿ ಆಗ್ತಲ್ವಾ. ಆದರೆ ರಿಯಲಾಗಿ ಮಮ್ಮಿ ಅಂದರೆ ಏನು? ಈಜಿಪ್ಟಲ್ಲಿರುವ ಒಂದು ಡೆಡ್ ಬಾಡಿಯನ್ನು ಮಮ್ಮಿ ಅಂತ ಕೂಡ್ತೇವೆ. ಆ ಶಬ್ದವನ್ನು ಕೇಳಿದರೆ ನಮ್ಮ ತಂದೆ ತಾಯಿಗೆ ಎಷ್ಟು ಖುಷಿಯಾಗತ್ತೆ. ಆದರೆ ಇಲ್ಲಿ ಹಾಗೆ ಆಪೋಸಿಟ್. ಇಲ್ಲಿ ಪ್ರಹ್ಲಾದ ಓಂ ನಮೋ ನಾರಾಯಣಾಯ ನಮಃ ಅಂತ ಆ ಭಗವಂತನ ಮಾತು ಹೇಳಿದರೆ ಹಾಗೆ ಹಿರಣ್ಯನಿಗೆ ಸಿಟ್ಟು ಬರುತ್ತೆ. ಪಕ್ಕದಲ್ಲಿರುವ ಚಂಡಾಮರ್ಕರನ್ನ ಒಂದು ನೋಟ ನೋಡಿದ. ಚಂಡಾಮರ್ಕರೇ, ನನ್ನ ಮಗನಿಗೆ ಏನು ಹೇಳಿಸಿಕೊಟ್ರ? ಅವರಿಗೆ ತುಂಬ ಹೆದರಿಕೆ ಆಯಿತು. ಸ್ವಾಮಿ, ನಾವು ಎಷ್ಟೋ ಪ್ರಯತ್ನ ಮಾಡಿದ್ವಿ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳ್ತಾರೆ. ಹಿರಣ್ಯನ್ ಹೇಳ್ತಾನೆ, ನಾನು ನಿಮಗೆ 2 ತಿಂಗಳ ಅವಕಾಶ ಕೊಡ್ತೀನಿ, ಅಷ್ಟೊಳಗೆ ಅವನನ್ನು ಸರಿ ಮಾಡಿಸಿ ಅಂತ ಹೇಳ್ತಾರೆ. ಅವರು ಎಷ್ಟು ಪ್ರಯತ್ನ ಮಾಡಿದ್ರು, ಆದರೆ ಒಂದು ಇಂಪ್ರೂವ್ಮೆಂಟು ಇಲ್ಲ. ಇದು ಎಷ್ಟು ದೂರಕ್ಕೆ ಹೋಯ್ತಂದರೆ, ಒಂದು ದಿನ PT ಪೀರಿಯಡಲ್ಲಿ ಮಕ್ಕಳೆಲ್ಲರೂ ಆಟಾಡ್ತಿದ್ರು. ಎಲ್ಲ ಹಸುರುಕುಲ ಮಕ್ಕಳೈತೆ, ಆದ್ದರಿಂದ ಎಲ್ಲ ಬಡಿಯೋದು ಗಲಾಟ ಮಾಡೋದು ಅಂತ ಇತ್ತ. ಪ್ರಹ್ಲಾದ ನೋಡಿದ, ಇದು ಎದು ಸರಿ ಇಲ್ಲ ಅಂತ ಹೇಳಿ ಎಲ್ಲರನ್ನೂ ಕರೆದ. ಶುರು ಮಾಡಿದ, ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ. ಎಲ್ಲ ಮಕ್ಕಳು ಅದನ್ನೇ ಹೇಳಿದರು. ಇವಾಗ ನೀವು ಹೇಳಿ, ನಾನು ಹೇಳ್ತೇನೆ, ಎಲ್ಲರೂ ಜೊತೆಗೆ ಹರಿನಾಮವನ್ನು ಹೇಳೋಣವಾ? ಶುರು ಮಾಡೋಣ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ 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 ನಾರಾಯಣ. ಎಲ್ಲರೂ ನಮ್ಮ ಜೊತೆಗೆ ಹರಿನಾಮವನ್ನು ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ನಾರಾಯಣ 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 ಅಂತ ಗುರುಕುಲದಲ್ಲಿ ಹರಿನಾಮ ಸಂಕೀರ್ತನ ನಡೀತಿತ್ತು. ಈ ಶಬ್ದ ಆ ಗುರುಗಳ ಕಿವಿಗೆ ಬಿತ್ತು. ಬಂದು ನೋಡಿದರೆ ಅವರಿಗೆ ಏನು ಮಾಡೋದು ಅಂತ ಗೊತ್ತೇ ಆಗಲಿಲ್ಲ. ಆಹಾ, ಇವನನ್ನು ಚೇಂಜ್ ಮಾಡೋಣ ಅಂತ ಬಂದರೆ ಇವನೆಲ್ಲರನ್ನು ಚೇಂಜ್ ಮಾಡ್ತಿದ್ದಾನಲ್ವಾ, ಇವನಿಲ್ಲಿದ್ದರೆ ನಮಗೆ ಡೇಂಜರ್ ಅಂತ ಹೇಳಿ ಪ್ರಹ್ಲಾದನನ್ನು ಹಿರಣ್ಯನ ಹತ್ರನೇ ಬಿಟ್ಬಿಡ್ತಾರೆ. ಹಿರಣ್ಯನಿಗೆ ಸಖತ್ ಸಿಟ್ಟು ಬಂತು. ಪ್ರಹ್ಲಾದ, ನೀನು ಏನು ಕಲಿತೆ? ಅವ್ರು ಹೇಳಿದ್ದನ್ನು ಮಾತ್ರ ಹೇಳು ಅಂತ ಹೇಳ್ತಾನೆ. ಪ್ರಹ್ಲಾದನ ತನ್ನ ತಂದೆಯ ಮುಖವನ್ನು ನೋಡಿ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳಿದ. ಶ್ರವಣಂ, ಆಹಾ, ನನ್ನನ್ನು ಶ್ರವಣ ಮಾಡಕ್ಕೆ ಹೇಳ್ತಾರಿಯಾ? ಕೀರ್ತನಂ, ಆಹಾ, ನನ್ನ ಕೀರ್ತನೆಯನ್ನು ಹೇಳಕ್ಕೆ ಹೇಳಿದರಿಯಾ? ಒಳ್ಳೆಯದು. ಆದರೆ ಆ ವಿಷ್ಣು ಎಂಬುವ ಶಬ್ದವನ್ನು ಕೇಳಿದ ಕ್ಷಣ ಅವನಿಗೆ ಸಖತ್ ಸಿಟ್ಟು ಬಂತು. ಅವನನ್ನು ಮಗುವಂತ ಕೂಡ ನೋಡಲಿಲ್ಲ.
ಹಾಗೆ ಜೋರಾಗಿ ಬಿಸಾಕ್ಬಿಡ್ತಾನೆ. ಮಗುವು ಧಮ್ ಅಂತ ನೆಲದಲ್ಲಿ ಬಿದ್ದ. ತನ್ನ ಕಾವಲುಗಾರರನ್ನು ಕರೆದು, ಇವನನ್ನು ಸೆಳೆಕೊಂಡು ಹೋರಿ, ಎಲ್ಲ ವಿಧವಾದ ಶಿಕ್ಷೆಗಳನ್ನು ಕೊಡಿ ಅಂತ ಹೇಳ್ತಾರೆ. ನೋಡಿ, ಆ ಪುಟ್ಟ ಮಗುಗೆ ಎಂಥ ಶಿಕ್ಷೆಗಳನ್ನು ಕೊಡ್ತಾರೆ ಅಂದರೆ, ದಾಸರು ಹೇಳ್ತಾರೆ, ಬೆಟ್ಟದಿಂದ ಕಟ್ಟಿ ಉರುಳಿಸಿ ಹಸುರ ತನ್ನ ಪಟ್ಟದಾನೆ ಕಾಲೆ ಮೆಟ್ಟಿಸಿ. ಬೆಟ್ಟದಿಂದ ಕಟ್ಟಿ ಉರುಳಿಸಿ ಹಸುರ ತನ್ನ ಪಟ್ಟದಾನೆ ಕಾಲೆ ಮೆಟ್ಟಿಸಿ. ಉಳ್ಳು ಮನೆಯ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಬಿಟ್ಟು. ಉಳ್ಳು ಮನೆಯ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಬಿಟ್ಟು. ಹೀಗೆ ಎಷ್ಟು ಶಿಕ್ಷೆ ಕೊಟ್ಟರು ಕೊನೆಗೆ ಯತ್ನವಿಲ್ಲದ ಸುತನ ಕೊಲ್ಲಲು ಶಕ್ತನಲ್ಲದೆ ಪೋದನಂತೆ. ಸ್ವಾಮಿ ಅವನನ್ನು ರಕ್ಷಣೆ ಮಾಡ್ತಾಗಿ ಬಂದರು. ಹಿರಣ್ಯನಿಗೆ ತಲೆ ಬಿಸಿ ಆಯಿತು. ಅವನಿಗೆ ಏನು ಮಾಡೋದು ಅಂತ ಗೊತ್ತೇ ಆಗಲಿಲ್ಲ. ಹೀಗೆ ಎಷ್ಟು ಪ್ರಯತ್ನ ಮಾಡಿದರೂ ತನ್ನ ಮಗುವನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ದಿನ ಬರೀ ಜಯವನ್ನೇ ನೋಡ್ತಿದ್ದವನು ಮೊದಲನೇ ಸಮಯ ಅಪಜಯವನ್ನು ನೋಡ್ತಾನೆ. ಕ್ರೂರವಾಗಿ ಯೋಚನೆ ಮಾಡಿದ. ಕೈಯಾದುವ ಕೈಯಲ್ಲಿ ವಿಷವನ್ನು ಕೊಟ್ಟು ಅವನಿಗೆ ಕೊಡ್ಲಿಕ್ಕೆ ಹೇಳ್ತಾನೆ. ಇದು ಬೇಡ, ಹೀಗೆ ಮಾಡಬೇಡಿ ಅಂತ ಬಡ್ಕೋತಾಳೆ ಗಯಾತು. ಆದರೆ ಪ್ರಹ್ಲಾದನ ಹೇಳ್ತಾನೆ, ಅಮ್ಮ, ಆ ಹರಿ ನನ್ನ ರಕ್ಷಣೆ ಮಾಡ್ತಾನೆ, ನೀನು ವಿಷವನ್ನು ಕೊಡು ಅಂತ ಹೇಳಿ ತಾನೇ ಅದನ್ನು ಕುಡಿತಾನೆ. ಹಿರಣ್ಯನಿಗೆ ಸಖತ್ ಖುಷಿಯಾಯಿತು. ಆದರೆ ನೋಡಿದ ಪ್ರಹ್ಲಾದನಿಗೆ ಏನಾಗಲಿಲ್ಲ. ಆ ವಿಷ ಅವನಿಗೆ ಅಮೃತ ಥರ ಇತ್ತು. ಹಿರಣ್ಯನಿಗೆ ತೊಳೆ ಬಿಸಿ ಆಯಿತು. ಸೀದಾಗಿ ಮಗುವನ್ನು ಎಳ್ಕೊಂಡು ಹೋದ ಸಭೆಗೆ. ಈ ವಿಷವನ್ನು ಕುಡಿದು ನಿನಗೆ ಏನಾಗಲಿಲ್ವಾ? ಇದು ಹೇಗೆ ಸಾಧ್ಯ? ಅಪ್ಪ, ಹರಿನ ಅನುಗ್ರಹ ಇದ್ದರೆ ಯಾವ ವಿಷವು ಏನು ಮಾಡಲ್ಲಪ್ಪ. ಏನೋ ನೀ ಸುಮ್ಮನೆ ಹರಿ ಹರಿ ಅಂತ ಹೇಳ್ತಿದ್ಯಾ. ಅವನು ನನಗೆ ಹೆದರಿ ಈ ಭೂಲೋಕದಲ್ಲೇ ಇಲ್ಲದೆ ಬಚ್ಚಿದ್ದೇನೆ. ಅವನೊಂದು ಮಾಯಾವಿ. ನನ್ನ ಮುಂದೆ ಬಂದರೆ ಅವನಿಂದ ಗೆಲ್ಲಕ್ಕಾಗಲ್ಲ. ಹೇಳೋ ಪ್ರಹ್ಲಾದ, ಎಲ್ಲಿದ್ದಾನೆ ನಿನ್ನ ಹರಿ? ಅಪ್ಪ, ಅವನು ಸರ್ವವ್ಯಾಪಿ. ನನ್ನೊಳಗಿದ್ದರೆ, ನಿಮ್ಮೊಳಗಿದ್ದರೆ, ಎಲ್ಲರೊಳಗೂ ಇದ್ದಾರೆ. ಈ ಕಂಬದೊಳಗೂ ಇದ್ದಾರೆ. ಓ ಹೌದಾ, ಈ ಕಂಬದಲ್ಲೂ ಇದ್ದನ್ನ? ಹೌದಪ್ಪ, ಇದ್ದಾರೆ. ಹಾಗೆ ಅಂದರೆ ಇವಾಗೇ ನೋಡೋಣ ಅಂತ ಹೇಳಿ ತನ್ನ ಗದೆಯನ್ನು ತೆಗೆದು ಬಲವಾಗಿ ಬೀಸಿ ಹೊಡೆದ. ಪಟ್ಟಂತ ಹೊಡೆದ ಕ್ಷಣ ಲಟ 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 ಕಟಿಸಿ ವನದ ಜಾಂಡ ಪಟ 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 ಪುಟ್ಟು ಕಟತಿ ಪಿಚ್ಚು ತೀರಳು ಪುಟ 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 ನೆಗೆದು ಸೀಳಿ ಹಾರುತ್ತ ಪಲ್ ಕಟ 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 ಕಟಿತು ರೋಷದಿಂದ ಮಿಟಿ 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 ನೆಗೆದು ತಾಕ್ಷಿಯಲ್ಲಿ ನೋಡಿ ಕಟಿ ಕೋಟಿ ಊರ್ ಪಟಕೆ ಆರ್ಪಟವ ಹಿರಳು ಕುಟಿಲ ರಹಿತ ವ್ಯಕ್ತ ವಿಜಯ ವಿಠಲ ಶಕ್ತ ನಿಧಿ ನಿಟಿಲ ನೇತ್ರ ಸುರ ಕಟಕ ಪರಿಪಾಲ ಅಂತ. ಆಶ್ಚರ್ಯವಾದ ರೂಪ, ಸಿಂಹ ಮುಖ, ತೀಕ್ಷ್ಣ ಕಣ್ಣು, ಹೊದೆಯಂತಕ ಗಡ್ಡ, ವಜ್ರದಂಥ ಕಠಿಣವಾದ ನಖಗಳು, ನರ ಮತ್ತು ಸಿಂಹ ರೂಪದಲ್ಲಿ ಅಲ್ಲಿ ಪ್ರತ್ಯಕ್ಷರಾದರು ನಮ್ಮ ನರಸಿಂಹದೇವರು. ಉಗ್ರದಲ್ಲಿ, ಹಿರಣ್ಯಕಶ್ಯಪು, ನನ್ನ ಭಕ್ತನನ್ನೇ ಹಿಂಸೆ ಮಾಡ್ತೀಯಾ? ನಿನ್ನನ್ನು ಬಿಡಲ್ಲ ಅಂತ ಹೇಳಿ ಅವನನ್ನು ಒಂದೇ ಏಟಲ್ಲಿ ಬೀಳಿಸಿ ದರ ದರ ಅಂತ ಎಳೆದು ಬಾಗಿಲ ಹೊಸ್ತಲಲ್ಲಿ ಕೂತು ತನ್ನ ತೊಡೆಯ ಮೇಲೆ ಮಲಸಿ ತನ್ನ ವಜ್ರದಂಥ ಕಠಿಣವಾದ ನಖಗಳಿಂದ ಅವನ ಕೊರಳನ್ನು ಮಾಲೆಯಾಗಿ ಧರಿಸಿ ಅವನನ್ನು ಸಂಹಾರ ಮಾಡ್ತಾರೆ. ನರಹರಿಯು ಉಗ್ರಕೋಪವನ್ನು ತಾಳಿದ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಂ ಚ ಭೂತೇಷ್ವಖಿಲೇಷು ಜಾತ್ಮನಃ ಅದೃಶ್ಯತಾ ತದ್ಯದ್ಭುತ ರೂಪಮುದ್ವಹನ್ ಕಂಬೆ ಸಭಾಯಾಂ ನಮೃಗಂ ನಮಾನುಷಂ ನಮೃಗಂ ನಮಾನುಷಂ ನಮೃಗಂ ನಮಾನುಷಂ. ನರಹರಿಯು ಉಗ್ರಕೋಪವನ್ನು ತಾಳಿದ. ಈ ಉಗ್ರ ರೂಪವನ್ನು ನೋಡಿದ ದೇವತೆಗಳಿಗೆ ತುಂಬ ಹೆದರಿಕೆ ಆಯಿತು. ಆದರೆ ಪ್ರಹ್ಲಾದನಿಗೆ ಸ್ವಲ್ಪನೂ ಭಯವಿಲ್ಲ. ದೇವತೆಗಳೆಲ್ಲರೂ ಸ್ತೋತ್ರ ಮಾಡ್ತಾರೆ, ಆದರೆ ಉಗ್ರತೆ ಕಡಿಮೆನೇ ಆಗಲಿಲ್ಲ. ಕೊನೆಗೆ ಬ್ರಹ್ಮದೇವರು ಪ್ರಹ್ಲಾದನನ್ನು ಕರೆದು, ಪ್ರಹ್ಲಾದ, ನಿನ್ನ ಭಕ್ತಿಗೋಸ್ಕರನೇ ಭಗವಂತ ಈ ಅವತಾರವನ್ನು ಮಾಡಿದ್ದು, ಆದ್ದರಿಂದ ನೀನೇ ಅವರನ್ನು ಶಾಂತಿ ಮಾಡಿಸ್ಬೇಕು ಅಂತ ಕೇಳ್ಕೋತಾನೆ. ಪ್ರಹ್ಲಾದ ಭಗವಂತನ ಮುಂದೆ ನಿಂತು, ಪ್ರಭೋ ನಾರಸಿಂಹ, ನನ್ನ ಭಕ್ತಿಗೋಸ್ಕರನೇ ನೀವು ಈ ಅವತಾರವನ್ನು ಮಾಡಿದ್ದಲ್ವಾ?
ನಾನು ಧನ್ಯನಾದೆ ಸ್ವಾಮಿ, ನೀವು ಶಾಂತರಾಗಬೇಕು ಅಂತ ಕೇಳಿಕೊಳ್ತಾನೆ. ಪ್ರಹ್ಲಾದನ ನಿಜವಾದ ಭಕ್ತಿಯನ್ನು ಮೆಚ್ಚಿ ನರಸಿಂಹದೇವರು ಶಾಂತರಾಗ್ತಾರೆ. ಅವನನ್ನು ಪ್ರೀತಿಯಿಂದ ತನ್ನ ತೊಡೆಯ ಮೇಲೆ ಕೂಡಿಸಿ, ಪ್ರಹ್ಲಾದ, ನಿನಗೆ ಏನು ಬರಬೇಕು ಕೇಳು ಅಂತ ಹೇಳ್ತಾನೆ. ಪ್ರಹ್ಲಾದ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. ಸ್ವಾಮಿ, ನಿಮ್ಮ ವಯಕ್ಕೋಸ್ಕರ ನಾನು ಭಕ್ತಿ ಮಾಡಿದೆ, ನಾನು ಭಕ್ತಿ ಮಾಡ್ತೇನೆ, ನೀನು ವರವನ್ನು ಕೊಡು ಅಂತ ಕೇಳಿದ್ರೆ ಅದು ವ್ಯಾಪಾರ ಆಗತ್ತಲ್ವಾ? ನನ್ನ ಭಕ್ತಿ ನಿಮಗಾಗಿ, ನನಗೆ ಈ ವರವೇ ಬೇಡ ಅಂತ ಹೇಳ್ತಾನೆ. ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಒಂದೆರಡು ಶ್ಲೋಕ ಹೇಳ್ತೀವಿ, ಆಮೇಲೆ ಒಂದು ದೊಡ್ಡ ಲಿಸ್ಟ್ ಹಾಕ್ತೀವಿ, ಅದು ಬೇಕು ಇದು ಬೇಕು ಅಂತ. ಆದರೆ ಪ್ರಹ್ಲಾದನ ನೋಡಿ, ಇದೇ ನಮಗೂ ಆ ಪ್ರಹ್ಲಾದನ ಭಕ್ತಿಗೂ ಇರುವ ವ್ಯತ್ಯಾಸ. ಏನೇ ಇದ್ರೂ ಭಗವಂತನೇ ಕೇಳ್ಬಿಟ್ಟ ನನಗೆ ಏನು ಬರಬೇಕಂತ. ಅದರಿಂದ ನನಗೆ ವರವೇ ಕೇಳಬಾರದು ಎಂಬುವ ಬುದ್ಧಿಯನ್ನ ವರವಾಗಿ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಆದರೆ ನರಸಿಂಹದೇವರು ಬಿಡಲಿಲ್ಲ, ಬೇರೆ ವರ ಕೇಳು ಅಂತ ಹೇಳ್ತಾರೆ. ಆಗಲೂ ತನಗಾಗಿ ಕೇಳಿಲ್ಲ, ತನ್ನ ತಂದೆಗೆ ಸದ್ಗತಿ ಸಿಗಲಿ ಅಂತ ಕೇಳ್ಕೊತಾನೆ. ನರಸಿಂಹದೇವರು ಹೇಳ್ತಾರೆ, ಚಿಂತೆ ಮಾಡಬೇಡ, ನಿನ್ನ ಮಗನಾಗಿ ಪಡೆದ ನಿನ್ನ ತಂದೆಗೆ ಮಾತ್ರ ಅಲ್ಲ, ನಿನ್ನ ವಂಶದಲ್ಲಿ ಬರುವ 21 ತಲೆಮಾರಿಗಳಿಗೆ ಸದ್ಗತಿ ಸಿಗತ್ತೆ. ಸರಿ, ಈಗ ನಾನೇ ನಿನಗೆ ಒಂದು ವರವನ್ನು ಕೊಡ್ತೀನಿ, ನಿನ್ನನ್ನು ನಾನು ಚಕ್ರವರ್ತಿಯಾಗಿ ಪಟ್ಟಾಭಿಷೇಕ ಮಾಡ್ತೀನಿ. ಇಷ್ಟು ದಿನ ಭಕ್ತಿ ಮಾಡಿದ್ದವರು, ಭಕ್ತಿ ಮಾಡವರು, ಇನ್ನ ಮುಂದೆ ಭಕ್ತಿ ಮಾಡ ಹೋಗವರು ಅಂತ ಎಲ್ಲರಿಗೂ ನೀನೇ ಭಕ್ತಿಕುಲ ಚಕ್ರವರ್ತಿಯಾಗಿ ಇರ್ತೀಯ ಅಂತ ಹೇಳ್ತಾರೆ. ಹಿರಣ್ಯಕಶ್ಯಪ ಕೂತ ಸಿಂಹಾಸನದಲ್ಲಿ ತಾನೇ ಕೂತು ಅದನ್ನು ಪವಿತ್ರ ಹಾಕಿಸಿ ತನ್ನ ಕೈಯಿಂದ ಪ್ರಹ್ಲಾದನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಈ ಒಂದು ಅದ್ಭುತವಾದ ದೃಶ್ಯವನ್ನು ನೋಡಿದ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಜಯ ಜಯ ಜಯವೆಂದು ಹೂವನ್ನು ತಂದು ಹರಿ ಹರಿ ಹರಿವೆಂದು ಸುರರೆಲ್ಲ ಸುರಿಸಿ ಭಯ ನಿವಾರಣ ಭಾಗ್ಯ ಸ್ವರೂಪನೆ ಪರಮ ಪುರುಷ ಶ್ರೀ ಪುರಂದರ ವಿಠಲಯ ಸಿಂಹರೂಪನಾಥ ಶ್ರೀ ಹರೇ ಶ್ರೀ ನಾಮಗಿರಿ ಶನ ಸಿಂಹರೂಪನಾಥ ಶ್ರೀ ಹರೇ. ಈ ಒಂದು ಅರ್ಧ ಗಂಟೆಯಲ್ಲಿ ನಾವು ಪ್ರಹ್ಲಾದನ ಅದ್ಭುತವಾದ ಚರಿತ್ರವನ್ನು ನೋಡಿದ್ವಿ. ಈ ಪ್ರಹ್ಲಾದನ ಚರಿತ್ರವನ್ನು ಕೇಳಿದರೆ ಏನು ಫಲ ಸಿಗತ್ತೆ? ದಾಸರು ವರ್ಣನೆ ಮಾಡ್ತಾನೆ. ಲಕ್ಷ್ಮೀನಾರಸಿಂಹ ಚರಿತೆಯ ಉದಯ ಕಾಲ ಪಠಿಸುವಂತ ನರರಿಗೆಲ್ಲ, ಲಕ್ಷ್ಮೀನಾರಸಿಂಹ ಚರಿತೆಯ ಉದಯ ಕಾಲ ಪಠಿಸುವಂತ ನರರಿಗೆಲ್ಲ, ಪುತ್ರ ಸಂತಾನಂದಲಿಟ್ಟು ಮತ್ತೆ ಬೇಡಿದಂಗೆ ಕೊಟ್ಟು, ಪುತ್ರ ಸಂತಾನಂದಲಿಟ್ಟು ಮತ್ತೆ ಬೇಡಿದಂಗೆ ಕೊಟ್ಟು ಭಕ್ತವತ್ಸಲ ಮುಕ್ತಿ ಕೊಡುವ ಪುರಂದರ ವಿಠಲರಾಯ ನಾರಸಿಂಹ, ಲಕ್ಷ್ಮೀ ನಾರಸಿಂಹ, ವೀರ ನಾರಸಿಂಹ, ಪರಿಕಲ್ ನಾರಸಿಂಹ, ಆಬುಲಂ ನಾರಸಿಂಹನೆಂಬ ದೇವನು, ಅಂಬಿದಂದ ನರರಿಗೆಲ್ಲ ವರವ ಕೊಡುವನು. ನಾರಸಿಂಹನೆಂಬ ದೇವನು, ನಂಬಿದಂದ ನರರಿಗೆಲ್ಲ ವರವ ಕೊಡುವನು. ಈ ಲಕ್ಷ್ಮೀ ನರಸಿಂಹ ಚರಿತ್ರವನ್ನು ಯಾರು ಕೇಳ್ತಾರೋ ಅಥವಾ ಓದುತ್ತಾರೆಯೋ ಅವರಿಗೆ ಆ ಪುರಂದರ ವಿಠಲನು ತಾನು ಕೇಳಿದ ಎಲ್ಲ ವರವನ್ನು ಕೊಟ್ಟು ಭಕ್ತಿ ಮುಕ್ತಿ ಅಂತ ಎಲ್ಲವನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ ಅಂತ ದಾಸರು ಹೇಳ್ತಾರೆ. ಅದೇ ಥರ ಭಕ್ತಿಯನ್ನು ಭಗವಂತ ನಮಗೂ ನೀಡಲಿ ಅಂತ ಪ್ರಾರ್ಥನೆ ಮಾಡ್ಕೊತಾನೆ. ಸರಿ, ಈ ಪ್ರಹ್ಲಾದನ ಚರಿತ್ರವನ್ನು ನಾನು ಎದಕ್ಕೆ ಈ ರಾಯರ ಸಪ್ತಾಹದಲ್ಲಿ ಹೇಳಬೇಕು? ಯಾಕೆ ಗೊತ್ತಾ? ಯಾಕಂದರೆ ಆ ಭಕ್ತ ಪ್ರಹ್ಲಾದನೇ ವ್ಯಾಸರಾಜರಿಗೆ ಅವತಾರ ಮಾಡ್ತಾರೆ. ಆ ವ್ಯಾಸರಾಜರೇ ನಮ್ಮ ರಾಘವೇಂದ್ರರಾಗಿ ಬರ್ತಾರೆ. ನಮ್ಮ ಪೂಜ್ಯ ಶ್ರೀಗಳು ಹೇಳಿದ ಥರ 7 ದಿವಸ ರಾಘವೇಂದ್ರರು ಪ್ರತ್ಯಕ್ಷರಾಗಿ ಇಲ್ಲಿ ಇದ್ದಾರೆ. ಈ ಒಂದು ಅದ್ಭುತವಾದ ಚಿಂತನೆಯನ್ನು ನಾನು ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ.